stars and welcome to PU Bio Academy, and in today's class we're going to deal with the topic pollination. Okay, so ಇವತ್ತಿನ ಕ್ಲಾಸಲ್ಲಿ ನಾವು pollination ಅನ್ನುವಂಥ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುವ ಮೊದಲು ಇನ್ ದ ಪ್ರೀವಿಯಸ್ ಕ್ಲಾಸಸ್ ನಾವು ಏನೇನು ಕಲ್ತ್ವಿ ಲೈಕ್ ಅಬೌಟ್ ಮೈಕ್ರೋಸ್ಪೋರೋಜೆನಿಸಿಸ್ ಆ್ಯಂಡ್ ಮೆಗಾಸ್ಪೋರೋಜೆನಿಸಿಸ್ ಆ್ಯಂಡ್ ಆಲ್ಸೋ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟ್ ದಟ್ ಇಸ್ ಎಂಬ್ರಿಯೋಸ್ಯಾಕ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ಡಿಸ್ಕಷನ್ನ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಪಾಲಿನೇಷನ್ನ ಅರ್ಥ ಮಾಡ್ಕೊಳ್ಳುವ. ಸೊ ವಾಟ್ ಇಸ್ ದಿಸ್ ಪಾಲಿನೇಷನ್, ಇದರಿಂದ ಕ್ವೆಶನ್ಸ್ ಯಾವ ಥರ ಅರೈಸ್ ಆಗುತ್ತೆ ಎಕ್ಸಾಮ್ಗೆ. ನಿಮಗೆ ಏನು ಮಾಡ್ಬೋದು ಲೈಕ್ ಆಟೋಗ್ಯಾಮಿನ ಎಕ್ಸ್ಪ್ಲೇನ್ ಮಾಡಿ, ಅಥವಾ ಇಲ್ಲಿ 1 ಮಾರ್ಕ್ ಕ್ವೆಶನ್ಸ್ ಮೋಸ್ಟ್ ಪ್ರಾಬ್ಲಿ ಕೇಳುವಂಥ ಚಾನ್ಸಸ್ ಆರ್ ವೆರಿ ಹೈ. ನೋಡಿ ಇಲ್ಲಿ ಯಾವ ಥರ ಸ್ಟಡಿ ಮಾಡಬೇಕು ಅಂತ ಲೆಟ್ ಮೀ ಬಿಗಿನ್. ನೋಡಿ ಪ್ರಿಸೀಡಿಂಗ್ ಸೆಕ್ಷನ್ಸ್ ಅಂತ ಏನಿದೆಯಲ್ಲ ಅದೇನು ಓದಬೇಡಿ. ಸೊ ಇದು ಜಸ್ಟ್ ನಿಮಗೆ ನೆನ್ಪಿಟ್ಕೊಳ್ಳಿ, ಗ್ಯಾಮಿಟ್ಸ್ ಅನ್ನುವಂಥದ್ದು ನಾನ್ ಮೊಟೈಲ್ ಆಗಿರುತ್ತೆ. ನಾನ್ ಮೊಟೈಲ್ ಅಂದರೆ ಅವುಗಳಿಗೆ ಮೂವ್ ಆಗೋದಕ್ಕಾಗೋದಿಲ್ಲ, ದೇ ಆರ್ ಲೈಕ್ ನಾನ್ ಮೂವೇಬಲ್ ಅಂತ. ಸೊ ಹಾಗಾದರೆ ಬಟ್ ದೇ ಶುಡ್ ಬಿ ಬ್ರಾಟ್ ಟುಗೆದರ್ ಫಾರ್ ದ ಫರ್ಟಿಲೈಸೇಷನ್, ರೈಟ್? ಸೊ ಫರ್ಟಿಲೈಸೇಷನ್ ಆಗಬೇಕಂದ್ರೆ ಅವುಗಳು ಒಟ್ಟಿಗೆ ಸೇರಬೇಕು. ಬಟ್ ಅವು ನಾನ್ ಮೊಟೈಲ್ ಹಾಗಿದ್ದರೆ ಪಾಲಿನೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ ನಮಗೆ ಅರ್ಥ ಆಗುತ್ತೆ. ಸೊ ಈ ಒಂದು ಇಟ್ಸ್ ಬೆಟರ್ ಟು ಸ್ಕಿಪ್ ದಿಸ್ ದೀಸ್ ಲೈನ್ಸ್ ಅನಿಸುತ್ತೆ ನನಗೆ. ಸೊ ಇದನ್ನ ಸ್ಕಿಪ್ ಮಾಡಿ. ಬಟ್ ನಿಮಗೆ ಇದು ನೆನಪಿರಲಿ, ಗ್ಯಾಮಿಟ್ಸ್ ದೇ ಆರ್ ನಾನ್ ಮೊಟೈಲ್ ಆ್ಯಂಡ್ ಬಟ್ ಅವು ಏನಾಗಬೇಕು, ಒಟ್ಟಿಗೆ ಬರಬೇಕು ಫಾರ್ ದ ಫರ್ಟಿಲೈಸೇಷನ್ ಟು ಅಕ್ಕರ್ ಅಂತ. ಓಕೆ, ಸೊ ಫೈನ್. ನೆಕ್ಸ್ಟ್ ಏನು ನೆನ್ಪಿಟ್ಕೊಳ್ಳಿ ಅಂತಂದಾಗ, ಸಿ ಹಿಯರ್ ಪಾಲಿನೇಷನ್ ಅಂದರೆ ಏನು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 1 ಮಾರ್ಕ್ ಆರ್ 2 ಮಾರ್ಕ್ ಕ್ವೆಶನ್ಸ್ಗೆ ಏನು ಮಾಡ್ತಾರೆ ಕೇಳ್ತಾರೆ. ಅಥವಾ ವಾಟ್ ಈಸ್ ಪಾಲಿನೇಷನ್, ಎಕ್ಸ್ಪ್ಲೇನ್ ದ ವಾಟ್ ವಿ ಸೆ ಆನಿಮೋಫಿಲಿ, ಈ ಥರ ಕ್ವೆಶನ್ಸ್ ಕೇಳ್ಬಿಡ್ಬೋದು. 3+ ಆರ್ ವಾಟ್ ವಿ ಸೆ 5 ಮಾರ್ಕ್ಸ್ಗೆ ಇದೆಯಲ್ಲ ನಿಮಗೆ, ಸೊ 3+2 ಮಾರ್ಕ್ಸ್ ಅಂತ. ಸೊ ಈ ಥರ ಕೇಳೋಂಥ ಚಾನ್ಸಸ್ ಇರುತ್ತೆ. ಲೈಕ್ ನಮಗೆ ಡೈರೆಕ್ಟಾಗಿ ಕ್ವೆಶನ್ಸ್ ಎಕ್ಸ್ಪ್ಲೇನ್ ದ ವಾಟ್ ವಿ ಸೆ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋಸ್ಯಾಕ್ ಈ ಥರ ಕೊಡ್ತಿದ್ರು ಫಸ್ಟಿಗೆಲ್ಲ. ಬಟ್ ಈಗ ಏನು ಮಾಡ್ತಿದ್ದಾರೆ, ಸ್ಪ್ಲಿಟ್ ಮಾಡ್ತಾ ಇದ್ದಾರೆ ಕ್ವೆಶನ್ಸ್ನ. ಸೊ ಅಲ್ಲಿ ಏನು ಮಾಡಿಬಿಡ್ಬೋದು, ಈ ಒಂದು ಟಾಪಿಕ್ ಬಂದಾಗ ವಾಟ್ ಈಸ್ ಪಾಲಿನೇಷನ್, ಎಕ್ಸ್ಪ್ಲೇನ್ ಆನಿಮೋಫಿಲಿ ಈ ಥರ ಕೇಳ್ತಾರೆ. ಸೊ ಆಗ ನಿಮಗೆ ಪಾಲಿನೇಷನ್ ಡೆಫಿನಿಷನ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನೋಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಇದಕ್ಕೆ ಸ್ಟಾರ್ ಮಾರ್ಕ್ ಕೊಡ್ತಾ ಇದ್ದೀನಿ. ಪಾಲಿನೇಷನ್ ಅಂದರೆ ಏನು, ದಿಸ್ ಇಸ್ ದ ಮೆಕ್ಯಾನಿಸಮ್ ಇನ್ ವಿಚ್ ದ ಟ್ರಾನ್ಸ್ಫರ್ ಆಫ್ pollen grains. ಸೊ ಟು ಅಚೀವ್ ದಿಸ್ ಆಬ್ಜೆಕ್ಟಿವ್ ಅಂತ ಏನು ಬೇಡ, ದಿಸ್ ಇಸ್ ದ ಮೆಕ್ಯಾನಿಸಮ್ ವೇರ್ ದ ಟ್ರಾನ್ಸ್ಫರ್ ಆಫ್ pollen grains ಟು ದ ಸ್ಟಿಗ್ಮಾ ಆಫ್ ಅ ಪಿಸ್ಟಿಲ್ ಇಸ್ ಟರ್ಮ್ಡ್ ಆಸ್ ಪಾಲಿನೇಷನ್ ಅಂತ ಹೇಳ್ಬೋದು. ಅಂದರೆ pollen grains ಆ್ಯಂಥರಿಂದ ಏನು ಶೆಡ್ ಆಗಿರುತ್ತೆ, ಅದು ಹೋಗಿ ಸ್ಟಿಗ್ಮಾ ಆಫ್ ದಿ ಪಿಸ್ಟಿಲ್ಗೆ ಒಂದು ಟ್ರಾನ್ಸ್ಫರ್ ಆಗುವಂಥ ಪ್ರಾಸೆಸ್ಗೆ ನಾವು ಪಾಲಿನೇಷನ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ದ ಮೆಕ್ಯಾನಿಸಮ್ ಇನ್ ವಿಚ್ ದ ಟ್ರಾನ್ಸ್ಫರ್ ಆಫ್ pollen grains ವಿಚ್ ಆರ್ ಶೆಡ್ ಫ್ರಮ್ ದ ಆ್ಯಂಥರ್ ಟು ದ ಸ್ಟಿಗ್ಮಾ ಆಫ್ ಅ ಪಿಸ್ಟಿಲ್ ಇಸ್ ಟರ್ಮ್ಡ್ ಆಸ್ ಪಾಲಿನೇಷನ್. ಈ ಒಂದು ಡೆಫಿನೇಷನ್ನ ನೀವು ಕಲಿಬೇಕು, ಕಲಿತು ಎಕ್ಸಾಮಲ್ಲಿ ಬರೀರಿ. ಸೊ ಹಾಗಿದ್ರೆ ಈ ಒಂದು ಪಾಲಿನೇಷನ್ನ ಅಚೀವ್ ಮಾಡೋದಕ್ಕೆ ಲೈಕ್ ಸೋ ಮೆನಿ ಥಿಂಗ್ಸ್ ಇದೆ. ಲೈಕ್ ಆನಿಮೋಫಿಲಿ ಅಂದರೆ ವಿಂಡಿಂದ ಪಾಲಿನೇಷನ್ ಆಗ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಿಮಗೆ ಎಂಟಿಮೋಫಿಲಿ ಇದೆ ಇನ್ಸೆಕ್ಟ್ಸಿಂದ ಆಗುವಂಥದ್ದು, ಆರ್ನಿಥೋಫಿಲಿ ಅಂತ ಬರುತ್ತೆ ದಟ್ ಇಸ್ ಫ್ರಮ್ ಬರ್ಡ್ಸ್, ಆ್ಯಂಡ್ ಮೆಲಾಕೋಫಿಲಿ ಅಂತ ಬರುತ್ತೆ ಸ್ನೇಲ್ಸ್ ಅಂದರೆ ಬಸವನ ಹುಳುವಿಂದ ಕೂಡ ಆಗ್ತಕ್ಕಂಥದ್ದು. ಓಕೆ, ಸೊ ಈ ಥರ ಸೋ ಮೆನಿ ಕೈಂಡ್ಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾಲಿನೇಷನ್ ಇರುವಂಥದ್ದು. ಬಟ್ ನಿಮಗೆ ಸಿಲೆಬಸಲ್ಲಿ ಇರೋದು ಆನಿಮೋಫಿಲಿ ಇದೆ, ಎಂಟಿಮೋಫಿಲಿ ಇದೆ, ಹೈಡ್ರೋಫಿಲಿ ಇದೆ. ವಾಟರ್ ಥ್ರೋ ಯಾವ ಥರ ಆಗುತ್ತೆ ಅಂತ, ಬಯೋಟಿಕ್ ಆಸ್ ವೆಲ್ ಆಸ್ ಬಯೋಟಿಕ್ ಫ್ಯಾಕ್ಟರ್ಸ್ ಎರಡು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಗೆ ಕೊಟ್ಟಿದ್ದಾರೆ. ಸೊ ನಾನು ಅದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಈ ಪಾಲಿನೇಷನ್ ಡೆಫಿನಿಷನ್ನ ಕಲೀರಿ ಸಾಕು. ಈ ಟರ್ಮ್ಡ್ ಆಸ್ ಪಾಲಿನೇಷನ್ ಅಂತ ಇದೆಯಲ್ಲ, ಇಲ್ಲಿವರೆಗೂ ಕಲಿತು ಯು ಜಸ್ಟ್ ಸ್ಟಾಪ್. ಸೊ ಮೆನಿ ಅಡಾಪ್ಟೇಷನ್ಸ್ ಎಲ್ಲ ಇದೆ. ಸೊ ಹಾಗಿದ್ರೆ ಎಕ್ಸ್ಟರ್ನಲ್ ಏಜೆಂಟ್ಸ್ ಕೂಡ ಇದೆ ಟು ಅಚೀವ್ ದಿಸ್ ಪಾಲಿನೇಷನ್. ಎಕ್ಸ್ಟರ್ನಲ್ ಏಜೆಂಟ್ಸ್ಗೆ ಹೈಲೈಟ್ ಮಾಡಿ, ಎಕ್ಸ್ಟರ್ನಲ್ ಏಜೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಕೈಂಡ್ಸ್ ಆಫ್ ಪಾಲಿನೇಷನ್. ಪಾಲಿನೇಷನಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ವಾಟ್ ವಿ ಸೆ ಪಾಲಿನೇಷನ್ಸ್ ಅನ್ನುವಂಥದ್ದು ಇದೆ. ಯಾವುದ್ರದ್ದು ಬೇಸ್ ಮೇಲೆ KCET ಕ್ವೆಶನ್, ಡಿಪೆಂಡಿಂಗ್ ಆನ್ ದ ಸೋರ್ಸ್ ಆಫ್ ಪೋಲನ್. ಪೋಲನದ ಸೋರ್ಸದ ಆಧಾರದ ಮೇಲೆ, ಡಿಪೆಂಡಿಂಗ್ ಅಪಾನ್ ದ ಸೋರ್ಸ್ ಆಫ್ ಪೋಲನ್. ಸೊ ಪಾಲಿನೇಷನ್ ಡಿವೈಡ್ ಮಾಡ್ತೀವಿ. ಮೊದಲನೇದು ಆಟೋಗ್ಯಾಮಿ, ಗಿಟಿನೋಗ್ಯಾಮಿ ಆ್ಯಂಡ್ ಆಲ್ಸೋ ಕ್ಸಿನೋಗ್ಯಾಮಿ. ಒಂದಿಷ್ಟು ಜನ ಜಿಟಿನೋಗ್ಯಾಮಿ ಅಂತ ಪ್ರೊನೌನ್ಸ್ ಮಾಡ್ತಾರೆ, ಗಿಟಿನೋಗ್ಯಾಮಿ ಅಂತ ಕೂಡ ಪ್ರೊನೌನ್ಸ್ ಮಾಡುವಂಥದ್ದು. ಸೊ ನಿಮಗೆ ಪಾಲಿನೇಷನ್ ಅರ್ಥ ಆಯಿತು ಇನ್ ದ ಸೆನ್ಸ್ ವಾಟ್. ಈಗ ಲೆಟ್ಸ್ ಇಮ್ಯಾಜಿನ್ ಇಲ್ಲಿ ಒಂದು ಫ್ಲವರ್ ಇದೆ. ಓಕೆ, ಸೊ ಲೆಟ್ ಮಿ ಶೋ ಯು ದ ಪಿಕ್ಚರ್ ಆಫ್ ಫ್ಲವರ್ ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಸ್, ಇಲ್ಲಿ ಒಂದು ಫ್ಲವರ್ ಇದೆ, ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಫ್ಲವರ್. ಈ ಒಂದು ಫ್ಲವರ್ಗೆ ನಾವು ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳ್ತೀವಿ. ವಾಟ್ ಇಸ್ ದಿಸ್ ಬೈಸೆಕ್ಷುವಲ್? ಇನ್ನು ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಹರ್ಮೋಫ್ರೊಡೈಟ್ ಅಂತ ಹೇಳ್ತೀವಿ. ಹಾಗಿದ್ರೆ ಏನು ಬೈಸೆಕ್ಷುವಲ್ ಫ್ಲವರ್ ಅಂತಂದಾಗ, ಯಾವ ಒಂದು ಫ್ಲವರಲ್ಲಿ ಬೋತ್ ಪಿಸ್ಟಿಲ್ ಮತ್ತು ಆ್ಯಂಡ್ರೀಷಿಯಮ್ ಇಷ್ಟು ಇರುತ್ತೋ ಇವೆರಡೂ ಇರುತ್ತೆ. ಅಂದರೆ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಮತ್ತು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ವಿಚ್ ಇಸ್ ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಹಿಯರ್ ಗೈಸ್? ಸೊ ಇಟ್ ಇಸ್ ಆ್ಯಂಡ್ರೀಷಿಯಮ್. ಆ್ಯಂಡ್ರೀಷಿಯಮ್ ಏನೇನು ಕನ್ಸಿಸ್ಟ್ ಮಾಡ್ಕೊಂಡಿರುತ್ತೆ, ಆ್ಯಂಥರ್ ಮತ್ತು ಫಿಲಮೆಂಟನ್ನು ಕನ್ಸಿಸ್ಟ್ ಮಾಡ್ಕೊಂಡಿರುತ್ತೆ. ವಿಚ್ ಇಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂದರೆ ಗೈನೀಷಿಯಮ್ ವಿಚ್ ಕನ್ಸಿಸ್ಟಿಂಗ್ ಆಫ್ ಪಿಸ್ಟಿಲ್, ರೈಟ್? ಸೊ ಪಿಸ್ಟಿಲ್ ಇರುತ್ತೆ, ಪಿಸ್ಟಿಲ್ಗೆ ಮತ್ತು ಸ್ಟಿಗ್ಮಾ, ಸ್ಟೈಲ್ ಮತ್ತು ಓವ್ಯೂಲ್ ಅಂತ ಇರುತ್ತೆ. ಸೊ ಇದಿಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಆಲ್ರೆಡಿ ನಮಗೆ ಗೊತ್ತು. ಸೊ ಹಾಗಿದ್ರೆ ಈ ಒಂದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರುತ್ತಲ್ಲ, ಒಂದಿಷ್ಟು ಪೋಲನ್ ಗ್ರೇನ್ಸ್ನ
ಸ್ಟೋರ್ ಮಾಡಿರುತ್ತೆ, ಅದ್ರ ಹತ್ರ ಇರುತ್ತೆ. ಸೊ ಈ ಪೋಲನ್ ಗ್ರೇನ್ಸ್ ಅಂದರೆ ಏನು? ದೇ ಆರ್ ದಿ ಮೇಲ್ ಗ್ಯಾಮೆಟೋಫೈಟ್. ವಿಚ್ ಇಸ್ ದಿ ಫೀಮೇಲ್ ಗ್ಯಾಮೆಟೋಫೈಟ್? ಎಂಬ್ರಿಯೋಸಾಕ್. ಮೇಲ್ ಗ್ಯಾಮೆಟೋಫೈಟ್ ಪೋಲನ್ ಗ್ರೇನ್. ಏನು ಮಾಡಿಬಿಡ್ತಾರೆ ಸ್ಟೂಡೆಂಟ್ಸ್, ಮೇಲ್ ಗ್ಯಾಮೆಟೋಫೈಟ್ ಮೇಲ್ ಗ್ಯಾಮಿಟನ್ನೇ ಪೋಲನ್ ಗ್ರೇನ್ ಅನ್ಕೊಂಡಿರ್ತಾರೆ. ನೋ, ದಟ್ ಈಸ್ ರಾಂಗ್. ಮೇಲ್ ಗ್ಯಾಮಿಟ್ ಈಸ್ ನಾಟ್ ಅ ಪೋಲನ್ ಗ್ರೇನ್. ಪೋಲನ್ ಗ್ರೇನ್ ಈಸ್ ಅ ಮೇಲ್ ಗ್ಯಾಮಿಟೋಫೈಟ್. ಆ ಮೇಲ್ ಗ್ಯಾಮಿಟೋಫೈಟಲ್ಲಿ ಗ್ಯಾಮಿಟ್ಸ್ ಇರುತ್ತೆ, ಅದು ಮೇಲ್ ಗ್ಯಾಮಿಟ್ ಆಗಿರುತ್ತೆ. ಸೊ ಈ ಒಂದು ಆನ್ಥರಲ್ಲಿ ಒಂದಿಷ್ಟು ಪೋಲನ್ ಗ್ರೇನ್ಸ್ ಇರುತ್ತೆ. ಫಾರ್ ನಾವು ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಈ ಪೋಲನ್ ಗ್ರೇನ್ಸ್ ಹೋಗಿ ಈ ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆಗಬೇಕು. ಓಕೆ, ಇದು ಒಂದು ಸ್ಟಿಗ್ಮಾ. ಓಕೆ, ಸೊ ಈ ಸ್ಟಿಗ್ಮಾ ಮೇಲೆ ಈ ಥರ ಪೋಲನ್ ಗ್ರೇನ್ಸ್, ಲೆಟ್ ಮಿ ಶೋ ಯು ಲೈಕ್ ದಿಸ್, ಈ ಥರ ಹೋಗಿ ಅವು ಏನಾಗಬೇಕು, ಪೋಲನ್ ಗ್ರೇನ್ಸ್ ಇಲ್ಲಿ ಲ್ಯಾಂಡ್ ಆಗಬೇಕು ಸ್ಟಿಗ್ಮಾ ಮೇಲೆ. ಅಂದಾಗ ಮಾತ್ರ ಫರ್ಟಿಲೈಸೇಷನ್ ಆಗಿ ಇಲ್ಲಿ ಮತ್ತೆ ಫರ್ದರ್ ಫರ್ಟಿಲೈಸೇಷನ್ ಎಲ್ಲ ಆಗುತ್ತೆ. ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ನಡೀತಾ ಹೋಗುತ್ತೆ. ಪೋಸ್ಟ್ ಅಂದರೆ ಆಫ್ಟರ್ ಫರ್ಟಿಲೈಸೇಷನ್. ಬಟ್ ಈ ಥರ ಒಂದು ವಾಟ್ ವಿ ಸೇ ಪೋಲನ್ ಗ್ರೇನ್ಸ್ ಸ್ಟಿಗ್ಮಾಗೆ ಲ್ಯಾಂಡ್ ಆಗಬೇಕು ಅಂತಂದಾಗ ಇಟ್ಸ್ ನಾಟ್ ಈಸಿ ಅಲ್ವಾ, ಬಿಕಾಸ್ ಇದು ಕೂಡ ಮೂವ್ ಆಗೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಕೂಡ ಗ್ಯಾಮಿಟ್ಸ್ ಇರುತ್ತಲ್ಲ, ಫಿಮೇಲ್ ಗ್ಯಾಮಿಟ್, ಅದು ಕೂಡ ಮೂವ್ ಆಗಲ್ಲ. ಹಾಗಿದ್ರೆ ಈ ಒಂದು ಪ್ರಾಸೆಸ್ನ ಯಾರಾದರೂ ಒಬ್ಬರು ಕ್ಯಾರಿ ಮಾಡಬೇಕಾಗತ್ತೆ, ರೈಟ್? ಸೊ ಇಲ್ಲಿ ಬರ್ತಕ್ಕಂಥವ್ರೆ ಯಾರವರು? ಪೋಲನ್ ಏಜೆಂಟ್ಸ್ ಅಂತ. ಪೋಲನ್ನ ಇಲ್ಲಿಂದ ಬಂದು ಇದಕ್ಕೆ ಏನು ಮಾಡ್ತಾರೆ, ಪಾಲಿನೇಷನ್ನ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅವುಗಳಿಗೆ ಪಾಲಿನೇಟಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಅಲ್ಲಿ ನಮಗೆ ಅಬಯೋಟಿಕ್ ಮತ್ತು ಬಯೋಟಿಕ್ ಫ್ಯಾಕ್ಟರ್ಸ್ ಬರುತ್ತೆ. ಅಬಯೋಟಿಕ್ ಅಂದರೆ ದೇ ಆರ್ ನಾನ್ ಲಿವಿಂಗ್, ಲೈಕ್ ವಿಂಡ್ ಆಗಿರ್ಬೋದು, ಆಮೇಲೆ ವಾಟರ್ ಆಗಿರ್ಬೋದು. ಆ್ಯಂಡ್ ಬಯೋಟಿಕ್ ಅಂದರೆ ದೇ ಆರ್ ಲಿವಿಂಗ್, ಲೈಕ್ ಝೂಫಿಲಿ ಅಂತ ಕೂಡ ಬರುತ್ತೆ ಅಲ್ಲಿ, ಆ್ಯಂಟಿಮೋಫಿಲಿ, ಇನ್ಸೆಕ್ಟ್ಸ್. ಸೊ ಈ ಥರ ಈ ಫ್ಯಾಕ್ಟರ್ಸ್ದ ಮೂಲಕ ಪಾಲಿನೇಷನ್ ಆಗುವಂಥದ್ದು. ಓಕೆ, ಸೊ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಇದರಲ್ಲಿ ಮೊದಲೇದು ಆಟೋಗ್ಯಾಮಿ ಅಂತ. ಈ ಪಾಲಿನೇಷನ್ ಅಂದರೆ ಏನು? ಲೈಕ್ ವಿದಿನ್ ದ ಸೇಮ್ ಫ್ಲವರ್ ಈ ಒಂದು ಪಾಲಿನೇಷನ್ ಅಚೀವ್ ಆಗುವಂಥದ್ದು. ಓಕೆ, ಸೊ ವಿದಿನ್ ದ ಸೇಮ್ ಫ್ಲವರ್, ಜಸ್ಟ್ ಹೈಲೈಟ್ ದಿಸ್. ನೆಕ್ಸ್ಟ್, ಓಕೆ, ಸೊ ಇಲ್ಲಿ ನೋಡಿ, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಓಕೆ, ವಿದಿನ್ ದ ಸೇಮ್ ಫ್ಲವರ್ ಏನಾಗುತ್ತೆ, ಒಂದು ಪೋಲನ್ ಗ್ರೇನ್ಸ್ ಸ್ಟಿಗ್ಮಾಗೆ ಬಂದು ಟ್ರಾನ್ಸ್ಫರ್ ಆಗುವಂಥದ್ದು. ಈಗ ನಾನು ಆಗಲೇ ತೋರಿಸಿದ್ನಲ್ಲ ನಿಮ್ಮ ಬುಕ್ಕಲ್ಲಿ ಇರ್ತಕ್ಕಂಥದ್ದು, ಅದು ಬೈಸೆಕ್ಷುವಲ್ ಫ್ಲವರ್, ಆ್ಯಂಡ್ ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆಟೋಗ್ಯಾಮಿ. ಆ ಥರ ಒಂದು ಫ್ಲವರ್ಸ್ ಎಕ್ಸಾಂಪಲ್ ಫಾರ್ ಆಟೋಗ್ಯಾಮಿ. ಅಂದರೆ ಯಾವ ಒಂದು ಫ್ಲವರು ಬೋತ್ ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಒಂದೇ ಫ್ಲವರಲ್ಲಿ ಇರುತ್ತೋ ಅದು ನಿಮಗೆ ಆಟೋಗ್ಯಾಮಿನ ಎಕ್ಸಿಬಿಟ್ ಮಾಡುತ್ತೆ. ಓಕೆ, ಸೊ ಆ ಒಂದು ಸೇಮ್ ಫ್ಲವರ್ದು ಒಳಗಡೆನೇ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಆದರೆ ಫ್ರಮ್ ಆಂಥರ್ ಟು ದಿ ಸ್ಟಿಗ್ಮಾ, ಅದಕ್ಕೆ ಆಟೋಗ್ಯಾಮಿ ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ಒಂದು ನಾರ್ಮಲ್ ಫ್ಲವರ್ ಇದೆ, ಎಲ್ಲ ಬೈಸೆಕ್ಷುವಲ್ ಫ್ಲವರ್ ಅಂದರೆ ಸೆನ್ಸ್ ಲೈಕ್ ನಾರ್ಮಲ್ ಫ್ಲವರ್ ಇದೆ, ಅದರಲ್ಲಿ ಬೋತ್ ಫೀಮೇಲ್ ಮತ್ತು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎರಡೂ ಇದೆ. ಹಾಗಿದ್ರೆ ಇಲ್ಲಿ 100% ಆಟೋಗ್ಯಾಮಿನೇ ಆಗುತ್ತಾ ಅಂತ ನನಗೆ ಕ್ವೆಶ್ಚನ್ನ ಕೇಳಿದಾಗ 100% ಇಟ್ ಈಸ್ ರಾದರ್ ರೇರ್, ತುಂಬ ರೇರ್ ಕಂಡೀಷನ್ಸ್. ಹಾಗಿದ್ರೆ ಹೇಗೆ ಇದು? ನೀವೇ ಹೇಳಿದರೆ ಬೈಸೆಕ್ಷುವಲ್ ಫ್ಲವರ್ಸಲ್ಲಿ ಎಲ್ಲಿ ಫೀಮೇಲ್ ಮತ್ತು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎರಡೂ ಇರುತ್ತೋ ಅಲ್ಲಿ ಆಟೋಗ್ಯಾಮಿ ಆಗುತ್ತೆ ಅಂತ. ಮತ್ತು ನೀವೇ ಹೇಳ್ತಾ ಇದ್ದೀರಾ ನಾರ್ಮಲ್ ಫ್ಲವರ್ ಲೈಕ್ ಯಾವ ಥರ ಒಂದು ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ನ ಹೊಂದಿರತಕ್ಕಂಥ ಬೈಸೆಕ್ಷುವಲ್ ಫ್ಲವರ್ಸಲ್ಲಿ ಆಟೋಗ್ಯಾಮಿ ರಾದರ್ ರೇರ್ ಅಂತ. ಬಿಕಾಸ್ ಲೈಕ್ ನಿಮಗೆ ಒಂದು ಕಾನ್ಸೆಪ್ಟ್ ಬರುತ್ತೆ, ಇನ್ ಬ್ರೀಡಿಂಗ್ ಡಿಪ್ರೆಷನ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಂದರೆ ಪದೇ ಪದೇ ಅದೇ ಒಂದು ಫ್ಲವರ್ದು ಪೋಲನ್ ಗ್ರೇನ್ಸ್ ಅದೇ ಒಂದು ಫಿಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆದಾಗ, ಆ ಎಗ್ ಜೊತೆ ಫ್ಯೂಸ್ ಆದಾಗ ಏನಾಗುತ್ತೆ, ಇನ್ ಬ್ರೀಡಿಂಗ್ ಡಿಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಇನ್ ದ ಸೆನ್ಸ್ ಆ ಒಂದು ಪ್ಲ್ಯಾಂಟ್ ಕರೆಕ್ಟಾಗಿ ಈಲ್ಡನ್ನು ಕೊಡದೇ ಇರ್ಬೋದು. ಸೊ ಆದ ಕಾರಣ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಂಟ್ಸು ಕೂಡ ಈ ಒಂದು ಆಟೋಗ್ಯಾಮಿನ ಪ್ರಿವೆಂಟ್ ಮಾಡೋದಕ್ಕೆ ಬೇರೆ ಎಲ್ಲ ಡಿವೈಸಸ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ. ಒಂದಿಷ್ಟು ಡಿವೈಸಸ್, ಅವುಗಳಿಗೆ ನಾವು ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳ್ತೀವಿ. ಆ ಒಂದು ಕಾನ್ಸೆಪ್ಟ್ ನಿಮಗೆ ಕೆಳಗಡೆ ಇದೆ. ಸೊ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಜಸ್ಟ್ ಲಿಸನ್ ಹಿಯರ್. Autogamy in such flowers requires synchrony in pollen release and stigma receptivity also, and the anthers and the stigma should lie close to each other so that the self pollination can occur. ಹಾಗಿದ್ರೆ ಯಾವ ಒಂದು ಕಂಡೀಷನ್ಸಲ್ಲಿ ಆಟೋಗ್ಯಾಮಿ ಆಗುತ್ತೆ ಅಂದರೆ ಒಂದು ಸಿಂಕ್ರೋನಿ ಇರಬೇಕು ಇನ್ ಪಾಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ. ವಾಟ್ ಇಸ್ ದ ಸಿಂಕ್ರನಿ ಅಂದರೆ ಅದೇ ಟೈಮ್ಗೆ ಪೋಲನ್ ರಿಲೀಸ್ ಆಗಬೇಕು, ಸ್ಟಿಗ್ಮಾ ಕೂಡ ಮೆಚ್ಯೂರ್ ಆಗಿರಬೇಕು. ಅಂತಹ ಕಂಡೀಷನ್ಗೆ ನಾವೇನು ಹೇಳ್ತೀವಿ, ಸಿಂಕ್ರೋನಿ ಅಂತ ಹೇಳ್ತೀವಿ. ಸೊ that requires a synchrony in pollen release as well as stigma receptivity. The anthers and the stigma should lie close to each other. ಒಂದು ಆಂಥರ್ ಇದೆ ಮತ್ತು ಸ್ಟಿಗ್ಮಾ ಇದೆ, ಅವೆರಡು ಕ್ಲೋಸ್ ಇದ್ದಾಗ, ಒಟ್ಟಿಗೆ ಇದ್ದಾಗ ಆಗ ಏನಾಗುತ್ತೆ, ಸೆಲ್ಫ್ ಪಾಲಿನೇಷನ್ ಅನ್ನುವಂಥದ್ದು ಆಗುತ್ತೆ ಅಂತ ಇಲ್ಲಿ ದೇ ಆರ್ ಎಕ್ಸ್ಪ್ಲೇನಿಂಗ್. ಓಕೆ, ಸೊ ನೆಕ್ಸ್ಟ್ ಥಿಂಗ್, ಸಮ್ ಪ್ಲಾಂಟ್ಸ್, ವೇಟ್ ಅ ಮಿನಿಟ್, ಎಸ್. ಸೊ ಸಮ್ ಪ್ಲಾಂಟ್ಸ್ ಸಚ್ ಎಸ್ ವಯೋಲಾ, ಕಾಮನ್ ಪ್ಯಾನ್ಸಿ, ಆಕ್ಸಾಲಿಸ್ ಆ್ಯಂಡ್ ಕಾಮೆಲಿನಾ. ಸೊ ಈ ಮೂರು ಎಕ್ಸಾಂಪಲ್ಸ್ ದೇ ಆರ್ ವೆರಿ ಇಂಪಾರ್ಟೆಂಟ್. ನಿಮಗೆ 1 ಮಾರ್ಕ್ ಕ್ವೆಶನ್ಸ್ MCQ ಅಲ್ಲಿ ಕೇಳಬಹುದು. ವಯೋಲಾ, ಆಕ್ಸಾಲಿಸ್ ಮತ್ತು ಕಾಮೆಲಿನಾ ಅನ್ನೋದು 2 ಟೈಪ್ ಆಫ್ ಫ್ಲವರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಆ್ಯಂಡ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ. ಕ್ಯಾಸ್ಮೋಗ್ಯಾಮಸ್ನ ಚಾಸ್ಮೋಗ್ಯಾಮಸ್ ಅಂತ ಕೂಡ ಹೇಳ್ತಾರೆ, ಬಟ್ 2 ಥರ ಪ್ರೊನೌನ್ಸ್ ಮಾಡಬಹುದು, ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಆಸ್ ವೆಲ್ as ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್. ಕ್ಲಿಸ್ಟೋ
ಕ್ಯಾಸ್ಮೋ ರೆಫರ್ಸ್ ಟು ಓಪನ್. ಓಕೆ, ಕ್ಯಾಸ್ಮೋ ಅಂದರೆ ಏನು? ಓಪನ್ ಅಂತ. ಕ್ಯಾಸ್ಮೋ ಅಂದರೆ ಓಪನ್, ಕ್ಲಿಸ್ಟೋ ಅಂದರೆ ಕ್ಲೋಸ್ಡ್. ಓಕೆ, ಸೊ ಇಲ್ಲಿ ಒಂದು ಲೈಕ್ ನೋಟ್ ಅಲ್ಲಿ ಬರ್ಕೊಳ್ಳಿ, ಕ್ಯಾಸ್ಮೋ ರೆಫರ್ಸ್ ಟು ಓಪನ್. ಓಕೆ, ಸೊ ಓಪನ್ ಮೀನ್ಸ್ ವಾಟ್? ಕ್ಯಾಸ್ಮೋ. ಓಕೆ, ಸೊ ಕ್ಲಿಸ್ಟೋ ಅಂತಂದರೆ ಏನು? ಕ್ಲೋಸ್ಡ್ ಅಂತ. ಓಕೆ, ಜಸ್ಟ್ ರೈಟ್ ಡೌನ್ ಇನ್ ಯರ್ ಟೆಕ್ಸ್ಟ್ ಬುಕ್. ಸೊ ಕ್ಯಾಸ್ಮೋಗ್ಯಾಮಸ್ ಫ್ಲಾಸ್ ಅಂದರೆ ದೇ ವಿತ್ ಎಕ್ಸ್ಪೋಸ್ಡ್ ಆ್ಯಂಥಸ್ ಅಂಡ್ ಸ್ಟಿಗ್ಮಾ. ಓಪನ್ ಆಗಿರುತ್ತೆ. ಓಪನ್ ಅಂದರೆ ಏನು? ಆ್ಯಂಥಸ್ ಮತ್ತು ಸ್ಟಿಗ್ಮಾ ಎಕ್ಸ್ಪೋಸ್ ಆಗಿರುತ್ತೆ. ಎಕ್ಸ್ಪೋಸ್ಡ್ ಆ್ಯಂಥಸ್ ಆ್ಯಂಡ್ ಸ್ಟಿಗ್ಮಾ ಅಂತ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂದರೆ ಕ್ಲೋಸ್ಡ್ ಆಗಿಬಿಡುತ್ತೆ, ಅವು ಓಪನ್ನೇ ಆಗಿರೋದಿಲ್ಲ. ಓಕೆ, ಸೊ ಇನ್ ಸಚ್ ಫ್ಲವರ್ಸ್ ಏನಾಗಿರುತ್ತೆ, ಕ್ಲಿಸ್ಟೋಗ್ಯಾಮಸ್ ಫ್ಲಾಸಲ್ಲಿ ಓಪನ್ನೇ ಆಗಿರೋದಿಲ್ಲ, 100% ಅಲ್ಲಿ ಆಟೋಗ್ಯಾಮಿ ಆಗೇ ಆಗುತ್ತೆ. ಓಕೆ, ಸೊ ದಿ ಲೈಕ್ ಕ್ಲೋಸ್ ಟು ಈಚ್ ಅದರ್. ಯಾವ? ಕ್ಲಿಸ್ಟೋಗ್ಯಾಮಸ್ ಫ್ಲಾಸ್. ಸೊ ಆಂಥರ್ ಡಿವೈಸ್ ಆದಾಗ ಫ್ಲವರ್ ಬಡ್ಸಲ್ಲಿ ಕೇಳ್ಬೋದು, ನೀಟ್ ಲೆವೆಲ್ ಕ್ವೆಶನ್ ಅಥವಾ CET ಲೆವೆಲಲ್ಲಿ ಆಂಥರ್ ಎಲ್ಲಿ ಡಿವೈಸ್ ಆಗುತ್ತೆ? ಇನ್ ದ ಫ್ಲವರ್ ಬಡ್ಸ್. ಈ ಥರ ಕೂಡ ಕ್ವೆಶನ್ಸ್ ಕೇಳ್ಬೋದು. ನೀವು ಓದುವಾಗ ಈ ಒಂದು ಲೈನಿಂದ ಯಾವ ಥರ ಕ್ವೆಶನ್ಸ್ ರೈಸ್ ಆಗ್ಬೋದು ಅಂತ ಕೇಳಿ ನೀವೇ ಅನಲೈಸ್ ಮಾಡ್ಕೊಂಡು ಓದಿದರೆ ದಟ್ ಇಸ್ ವಾಟ್ ವಿ ಕಾಲ್ ದ ಆ್ಯಕ್ಟಿವ್ ರೀಡಿಂಗ್. ಓಕೆ, ಹಾಗೆ ನಿಮಗೆ ಕ್ವೆಶನ್ಸ್ ಬರುತ್ತೆ ಎಕ್ಸಾಮಲ್ಲಿ, ಈಸಿಯಾಗಿ ಬರೆದ್ಬಿಡ್ಬೋದು. ಓಕೆ, ಸೊ ಇದೇ ಟೆಕ್ಸ್ಟ್ ಬುಕ್ ಓದುವಂಥ ರೀತಿ. ಫೈನ್. ಸೊ ಒಂದು ಆಂಥರ್ ಡಿಹೈಸ್ ಆದಾಗ ಫ್ಲವರ್ ಬಡ್ಡಲ್ಲಿ ಏನಾಗುತ್ತೆ? ಪೋಲನ್ ಗ್ರೇನ್ಸ್ ಸ್ಟಿಗ್ಮಾದು ಕಾಂಟ್ಯಾಕ್ಟಲ್ಲಿ ಬಂದಾಗ ಪಾಲಿನೇಷನ್ ಆಗುವಂಥದ್ದು. ಈ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಇದು ವೆರಿ ಇಂಪಾರ್ಟೆಂಟ್, 2 ಮಾರ್ಕ್ಸ್ಗೆ ಕೇಳಬಹುದು. ಏನು? ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ಇನ್ವೇರಿಯಬ್ಲಿ ಆಟೋಗ್ಯಾಮಸ್ ಆಸ್ ದೇರ್ ಈಸ್ ನೋ ಚಾನ್ಸ್ ಆಫ್ ಕ್ರಾಸ್ ಪಾಲಿನೇಷನ್ ಲ್ಯಾಂಡಿಂಗ್ ಆನ್ ದ ಸ್ಟಿಗ್ಮಾ ಅಂತ. ಅಥವಾ ಕ್ಲಿಸ್ಟೋಗ್ಯಾಮಸ್ ಫ್ಲಾಸ್ ಆರ್ ಇನ್ವೇರಿಯಬಲಿ ಆಟೋಗ್ಯಾಮಸ್ ಎಕ್ಸ್ಪ್ಲೇನ್. ಈ ಥರ ಕೊಡ್ತಾರೆ ನಿಮಗೆ ಒಂದು ಆರ್ಗ್ಯಾನಿಸಮ್ಸ್ ಪಾಪ್ಯುಲೇಷನ್ ಅನ್ನುವಂಥ ಚಾಪ್ಟರ್ಸಲ್ಲಿ. ಪ್ರಿಡೇಟರ್ಸ್ ಆರ್ ಪ್ಯೂಡೆಂಟ್ ಎಕ್ಸ್ಪ್ಲೇನ್. ಈ ಥರ 2 ಮಾರ್ಕ್ಸ್ ಕ್ವೆಶನ್ಸ್ ಕೇಳುವಂಥದ್ದು. ನಾನು ಆ ಒಂದು ಚಾಪ್ಟರ್ನ ಮಾಡುವಾಗ ಆ ಒಂದು ಕ್ವೆಶನ್ ಕೂಡ ಡೀಲ್ ಮಾಡ್ತಾ ಹೋಗ್ತೀನಿ. ಸೊ ಎಕ್ಸ್ಪ್ಲೇನ್ ಟೈಪ್ ಆಫ್ ಕ್ವೆಶನ್ಸ್ ತುಂಬ ಆಳವಾಗಿ ತೆಗಿಬೇಕು ಅಂದರೆ ಈ ಥರ ಕ್ವೆಶನ್ಸ್ನ ಕೇಳ್ತಾರೆ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಯಾವಾಗಲೂ ಕೂಡ ದೇ ಆರ್ ಇನ್ವೇರಿಯಬಲಿ ಆಟೋಗ್ಯಾಮಸ್. ಪ್ಲೀಸ್ ಹೈಲೈಟ್ ದಿಸ್ ವರ್ಡ್, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇನ್ವೇರಿಯಬಲಿ ಆಟೋಗ್ಯಾಮಸ್ ಅಂದರೆ ಯಾವುದೇ ಚಾನ್ಸ್ ಕೂಡ ಇಲ್ಲ ಕ್ರಾಸ್ ಪೋಲನ್ ಬಂದು ಅದ್ರ ಮೇಲೆ ಲ್ಯಾಂಡ್ ಆಗಿ ಪಾಲಿನೇಷನ್ ಆಗಬೇಕು ಅನ್ನೋಂಥದ್ದು. ಕ್ರಾಸ್ ಪೋಲನ್ ಇನ್ ದ ಸೆನ್ಸ್ ವಾಟ್? ಕ್ರಾಸ್ ಪೋಲನ್ ಅಂದರೆ ಲೆಟ್ಸ್ ಇಮ್ಯಾಜಿನ್, ಈಗ ನೋಡಿ ನಿಮಗೆ ಒಂದು ಬ್ರಾಂಚ್ ಇದೆ ಅಂತ ಅಂದ್ಕೊಳ್ಳುವ. ಓಕೆ, ಒಂದು ಬ್ರಾಂಚಲ್ಲಿ ಲೆಟ್ಸ್ ಸೇ ಈ ಥರ ಫ್ಲವರ್ಸ್ ಇದೆ, ರೈಟ್? ಈ ಫ್ಲವರಲ್ಲಿ ಒಂದು ಸ್ಟಿಗ್ಮಾ ಕೂಡ ಇದೆ, ಪ್ಲಸ್ ಆ್ಯಂಥರ್ಸ್ ಕೂಡ ಇದ್ದಾವೆ. ಓಕೆ, ಈ ಒಂದು ಫ್ಲವರಲ್ಲಿ ಸ್ಟಿಗ್ಮಾ ಇದೆ ಪ್ಲಸ್ ಆ್ಯಂಥರ್ಸ್ ಕೂಡ ಇದೆ. ಓಕೆ, ಸೊ ಇದು ಚಾಸ್ಮೋಗ್ಯಾಮಸ್ ಫ್ಲವರ್ ಆಗಿದೆ ಅಂದ್ಕೊಳ್ಳೋದು. ಲೆಟ್ಸ್ ಸೇ ದಿಸ್ ಇಸ್ ದ ಪ್ಲಾಂಟ್ ಆಫ್ ವಯೋಲಾ ಪ್ಲಾಂಟೋ ಕಾಮನ್ ಪ್ಯಾನ್ಸಿನೋ ಅಂದ್ಕೊಳ್ಳುವ. ಇದು 2 ಕೈಂಡ್ ಆಫ್ ಫ್ಲಾಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಒಂದು ಚಾಸ್ಮೋಗ್ಯಾಮಸ್ ಫ್ಲಾಸ್ ಮತ್ತು ಕ್ಲಿಸ್ಟೋಗ್ಯಾಮಸ್ ಫ್ಲಾಸ್. ಯಾವುವು? ವಯೋಲಾ ಆಕ್ಸಾಲಿಸ್ ಮತ್ತು ಕಾಮೆಲಿನಾ. ವಯೋಲಾಗೆ ಇನ್ನೊಂದು ಹೆಸರು ಕಾಮನ್ ಪ್ಯಾನ್ಸಿ. ಈ ಒಂದು ಫ್ಲವರ್ ಇದು ಏನಾಗಿದೆ? ದಿಸ್ ಇಸ್ ಓಪನ್. ಓಕೆ, ಆರ್ ಲೆಟ್ಸ್ ಸೇ ದಿಸ್ ಇಸ್ ಕ್ಲೋಸ್ಡ್. ಈ ಥರ ಕ್ಲೋಸ್ ಆಗಿಬಿಟ್ಟಿರುತ್ತೆ, ವೆರಾಸ್ ದಿಸ್ ಇಸ್ ಓಪನ್. ಓಕೆ, ನಾನು ಏನು ಒಂದು ಸ್ಕೈ ಬ್ಲೂ ಕಲರ್ ತೋರಿಸ್ತಾ ಇದ್ದೀನಲ್ಲ, ಈ ಫ್ಲವರ್ ಏನಾಗಿರುತ್ತೆ? ದಟ್ ಈಸ್ ಓಪನ್, ವೆರಾಸ್ ದಿಸ್ ಫ್ಲವರ್ ಇಸ್ ಕ್ಲೋಸ್ಡ್. ಸೊ ಇಲ್ಲಿ ಬೇರೆ ಫ್ಲವರಿಂದ ಲೆಟ್ಸ್ ಸೇ ಇಲ್ಲಿ ಇನ್ನೊಂದು ಪ್ಲ್ಯಾಂಟ್ ಇದೆ. ಈ ಒಂದು ಪ್ಲ್ಯಾಂಟಲ್ಲಿ ಏನಾಗಿದೆ? ಇದು ಕೂಡ ಇದರದ್ದೇ ಒಂದು ಸ್ಪೀಶೀಸ್ ಅಂದ್ಕೊಳ್ಳುವ. ಇಲ್ಲಿ ಓನ್ಲಿ ನಿಮಗೆ ಸ್ಟೈಲ್ ಮಾತ್ರ ಇದೆ, ಆಂಥರ್ಸ್ ಇಲ್ಲ. ಓಕೆ, ಸೊ ಇಲ್ಲಿ ಇರ್ತಕ್ಕಂತಹ ಏನು ಹೇಳ್ತೀವಿ ಆ್ಯಂಥರ್ಸ್, ಈ ಒಂದು ಫ್ಲವರ್ದ ಆ್ಯಂಥರ್ ಬೇರೆ ಪ್ಲ್ಯಾಂಟ್ಗೆ ಹೋಗಿ ಲ್ಯಾಂಡ್ ಆಗಬಹುದು. ಇಲ್ಲಿ ಕೂಡ ಪಾಲಿನೇಷನ್ ಆಗುವಂಥದ್ದು. ಇದಕ್ಕೆ ನಾವೇನು ಹೇಳ್ತೀವಿ? ಕ್ರಾಸ್ ಪೋಲನ್ ಲ್ಯಾಂಡ್ ಆಗ್ತಾಯಿದೆ. ಬಟ್ ಇಲ್ಲಿ ಬೇರೆ ಒಂದು ಚಾನ್ಸೇ ಇಲ್ಲ ಕ್ರಾಸ್ ಪೋಲನ್ ಲ್ಯಾಂಡ್ ಆಗ್ತಕ್ಕಂಥದ್ದು. ಓಕೆ, ಬಿಕಾಸ್ ಏನಾಗುತ್ತೆ ಅಂದರೆ ದಿಸ್ ಇಸ್ ಕ್ಲೋಸ್ಡ್ ಅಲ್ವಾ. ಸೊ ಹಾಗಾಗಿ ಇಲ್ಲಿನೇ ಏನಾಗಬೇಕು? ಪಾಲಿನೇಷನ್ ಆದರೆ ಬಿಟ್ಟರೆ ಆಗಬೇಕು. ಹೋಪ್ ಯು ಅಂಡರ್ಸ್ಟುಡ್. ಬೇರೆ ಪ್ಲ್ಯಾಂಟಿಂದ ಪೋಲನ್ಸ್ ಇದ್ರ ಮೇಲೆ ಲ್ಯಾಂಡ್ ಆಗೋದಕ್ಕೆ ಆಗೋದಿಲ್ಲ, ಬಿಕಾಸ್ ದಿಸ್ ಇಸ್ ಕ್ಲೋಸ್ಡ್. ಅದಕ್ಕೆ ಕ್ಲಿಸ್ಟೋ ಅಂತ ಹೇಳಿದ್ದು. ಓಕೆ, ಸೊ ಹಾಗಿದ್ರೆ ಇದು ಒಂದು ಕೈಂಡ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಯಾವಾಗಲೂ ಕೂಡ ಇನ್ವೇರಿಯಬಲಿ ಆಟೋಗ್ಯಾಮಸ್ ಆಗಿರುತ್ತೆ ಅಂತ. ಓಕೆ, ಸೊ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯು ಜಸ್ಟ್ ಅಂಡರ್ಲೈನ್ ಇಟ್. ಆ್ಯಂಡ್ ವಿಚ್ ಡು ನಾಟ್ ಓಪನ್ ಎಟ್ ಆಲ್. ಅವು ಓಪನ್ನೇ ಆಗೋದಿಲ್ಲ, ಕ್ಲೋಸ್ಡ್ ಆಗಿಬಿಟ್ಟಿರುತ್ತೆ. ಸ್ಟಿಗ್ಮಾ ಇಟ್ ಲೈಕ್ ಕ್ಲೋಸ್ ಟು ಈಚ್ ಅದರ್, ಸೊ ದ್ಯಾಟ್ಸ್ ವೈ ಅಲ್ಲಿ ಪಾಲಿನೇಷನ್ ಆಗುವಂಥದ್ದು. ಸೊ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ಗೆ ನಾವು ಇನ್ವೇರಿಯಬಲಿ ಆಟೋಗ್ಯಾಮಸ್ ಅಂತ ಹೇಳ್ತೀವಿ. ನೋ ಚಾನ್ಸ್ ಆಫ್ ಕ್ರಾಸ್ ಪೋಲನ್ ಲ್ಯಾಂಡಿಂಗ್ ಆನ್ ದ ಸ್ಟಿಗ್ಮಾ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಪ್ರೊಡ್ಯೂಸ್ ಅಶಾರ್ಟ್ ಸೀಡ್ ಸೆಟ್ ಇವನ್ ಇನ್ ದ ಆಬ್ಸೆನ್ಸ್ ಆಫ್ ಪಾಲಿನೇಟರ್ಸ್. ಸೊ ಇವುಗಳಿಗೆ ಪಾಲಿನೇಟರ್ಸ್ ಇದ್ದರೂ ಏನೂ ಉಪಯೋಗ ಇಲ್ಲ, ಬಿಕಾಸ್ 100% ಅವು ಸೀಡ್ ಸೆಟ್ ಫರ್ಟಿಲೈಸೇಷನ್ ಆರ್ ಇವನ್ ಇನ್ ದ ಆಬ್ಸೆನ್ಸ್ ಆಫ್ ಪಾಲಿನೇಟರ್ಸ್ ಸೀಡ್ ಸೆಟ್ ಫರ್ಟಿಲೈಸೇಷನ್ ಆರ್ ಶಾರ್ಟ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಬಿಕಾಸ್ ಅಲ್ಲಿ 100% ಫರ್ಟಿಲೈಸೇಷನ್ ಆಗುತ್ತೆ ಇವನ್ ಇನ್ ದ ಆಬ್ಸೆನ್ಸ್ ಆಫ್ ಪಾಲಿನೇಟರ್ಸ್ ಇಲ್ಲ ಅಂದ್ರೂ. This is very important, just highlight it. And do you think cleistogamy is advantages or disadvantages? No, they won't ask this kind of questions. ಇದು ಲೈಕ್ ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ ಅಂತ ಅಂದಾಗ ದಿಸ್ ಇಸ್ ಡಿಸಡ್ವಾಂಟೇಜಸ್. ನಾನು ನಿಮಗೆ ಫಾರ್ ನಾಲೆಜ್ ಪರ್ಪಸ್ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ದಿಸ್ ವಿಲ್ ಲೀಡ್ ಟು ದಿ ಇನ್ಬ್ರೀಡಿಂಗ್ ಡಿಪ್ರೆಷನ್. ಓಕೆ, ದಿಸ್ ಶುಡ್ ಬಿ ಯುವರ್ ಆನ್ಸರ್. ಕ್ಲಿಸ್ಟೋಗ್ಯಾಮಿ ಈಸ್ ಡಿಸಡ್ವಾಂಟೇಜಸ್. ವೈ? ಬಿಕಾಸ್ ಇಟ್ ವಿಲ್ ಲೀಡ್ ಟು ದಿ ಇನ್ಬ್ರೀಡಿಂಗ್ ಡಿಪ್ರೆಷನ್. ಓಕೆ, ಅರ್ಥ ಆಯಿತು ಅಂದ್ಕೊಳ್ತೀನಿ. ಲೆಟ್ ಅಸ್ ಮೂವ್ ಇನ್ ಟು ದ ಗಿಚಿನೋಗ್ಯಾಮಿ. ಸೊ ವಾಟ್ ಇಸ್ ದಿಸ್ ಅಂದಾಗ
ಲೆಟ್ ಮಿ ಎಕ್ಸ್ಪ್ಲೇನ್ ಯು ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಓಕೆ, ಒಂದು ಸ್ಮಾಲ್ ಡಯಾಗ್ರಾಮ್ನ ಲೆಟ್ ಮಿ ಡ್ರಾ ಹಿಯರ್. ಲೆಟ್ಸ್ ಇಮ್ಯಾಜಿನ್ ಇಲ್ಲಿ ಒಂದು ಫ್ಲವರ್ ಇದೆ. ಓಕೆ, ಈ ಬ್ರಾಂಚಿಂದು ಇನ್ನೂ ಒಂದು ಫ್ಲವರ್ ಇದೆ. ಲೆಟ್ ಮಿ ಡ್ರಾ ಇಟ್ ವಿತ್ ಅ ಡಿಫ್ರೆಂಟ್ ಕಲರ್. ಓಕೆ, ಸೊ ನೋಡಿ ಇಲ್ಲಿ ಏನಾಗಿದೆ, ಸ್ಟೈಲ್ ಇದೆ. ಐ ಮೀನ್ ವಾಟ್ ವಿ ಸೇ